ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ನಿಧಿಯನ್ನ ಕೊಟ್ಟಿರ್ತಕ್ಕಂಥ ಪ್ರಜ್ವಲ್ ರೀತಿಯ ಕುಟುಂಬಕ್ಕೆ ಈಗ ಜಿಲ್ಲಾಡಳಿತದಿಂದ ಸರ್ಕಾರದಿಂದ ವಿಶೇಷವಾಗಿ ಇವತ್ತು ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಸನ್ಮಾನ ಮಾಡಿ ಅವರಿಗೆ ಏನೇನು ಬಹುಮಾನಗಳನ್ನು ಕೊಡಬೇಕಾಗಿತ್ತು, ಏನೇನು ಪರಿಹಾರ ಕೊಡಬೇಕಾಗಿತ್ತು ಅದೆಲ್ಲವೂ ಕೂಡ ಈಗ ಸಚಿವ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಈಗ ಕೊಡಲಾಗಿದೆ. ಹೀಗಾಗಿ ಅವರು ನಮ್ಮ ಜೊತೆಗಿದ್ರೆ, ಆ ಕುಟುಂಬ ನಮ್ಮ ಜೊತೆಗಿದೆ. ನೋಡ್ತಾ ಇರ್ಬೋದು, ಆ ಕುಟುಂಬಕ್ಕೆ ಈಗಾಗಲೇ ಏನು ಜಿಲ್ಲಾಡಳಿತದಿಂದ ಸರ್ಕಾರದಿಂದ ಏನು ಒಂದು 30-40 ಸೈಜ್ ಒಂದು ಮನೆ ಆಗಿರ್ಬೋದು, ಮತ್ತೆ ಆ ತಾಯಿಗೆ ಏನು ಕಸ್ತೂರವ್ವ ರೀತಿ ಅನ್ನುವಂತ ಏನು ತಾಯಿ ಇದ್ದಾಳೆ, ಪ್ರಜ್ವಲ್ ರೀತಿ ಅವ್ರ ತಾಯಿ, ಅವರಿಗೆ ಏನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಒಂದು ಏನು ಉದ್ಯೋಗವನ್ನು ಕೂಡ ಈಗಾಗಲೇ ಒಂದು ಗುತ್ತಿಗೆ ಆಧಾರದ ಮೇಲೆ ಉದ್ಯೋಗವನ್ನು ಕೂಡ ಕೊಡಲಾಗಿದೆ. ಆ ಒಂದು ಆದೇಶ ಪತ್ರವನ್ನು ಕೂಡ ಈಗಾಗಲೇ ಸರ್ಕಾರ ಏನು ಸಚಿವರು ಕೊಟ್ಟಿರುವಂತದ್ದು. ಜೊತೆಗೆ ಏನು ಹೇಳ್ಬೇಕಂದ್ರೆ, ಆ ಒಂದು ಮನೆಯನ್ನು ಕೊಟ್ಟಿದ್ದಾರೆ, ನಿವೇಶನ ಕೊಟ್ಟಿದ್ದಾರೆ. ಆ ಒಂದು ನಿವೇಶನಕ್ಕೆ ಈಗ ಮನೆ ಕಟ್ಟಿಸಿಕೊಳ್ಳೋದಕ್ಕೆ ಸುಮಾರು 5 ಲಕ್ಷ ರೂಪಾಯಿಯನ್ನ ಜಿಲ್ಲಾಡಳಿತದಿಂದ ಈಗಾಗಲೇ ಘೋಷಣೆ ಕೂಡ ಮಾಡಿರುವಂತದ್ದು. ಹೀಗಾಗಿ ಆ ಕುಟುಂಬ ನನ್ನ ಜೊತೆಗಿದೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಪ್ರಜ್ವಲ್ ರೀತಿ ಏನು ಇದ್ದಾನೆ ಆ ಹುಡುಗ ಬಾಲಕ, ಬ್ರದರ್, ಇವತ್ತು ಸರ್ಕಾರದಿಂದ ನಿಮ್ಗೆ ಸನ್ಮಾನ ಮಾಡಿದ್ದಾರೆ, ಮತ್ತೆ ಏನೇನೆಲ್ಲ ಬಹುಮಾನ ಕೊಟ್ಟಿದ್ದಾರೆ, ಏನ್ ಹೇಳ್ತಿ ಇವತ್ತು? ಏನೇನ್ ಕೇಳಿದ್ರಿ, ಏನೇನ್ ಕೊಟ್ಟಿದಾರ ಸರ್ಕಾರದಿಂದ ಇವತ್ತು ನಿಮ್ಗೆ? ನಾವು ಮನಿ ಕಳಿಸ್ರಿ, ಮನಿ ಮನಿ ನಮ್ಗೊಂದು ಉದ್ಯೋಗ ಇರಿ, ಎಲ್ಲ ಏನೇನ್ ಕೊಟ್ಟಿದಾರ? ಕೊಟ್ಟಾರಿ, ಎಲ್ಲ ಕೊಟ್ಟಾರಿ, ನಮ್ಮ ಕೊಟ್ಟಾರಿ, ಎಲ್ಲ ಕೊಟ್ಟಾರಿ. ಈಗ ಬಹುಮಾನ ನಿಮ್ಗೆ 5 ಲಕ್ಷ ರೂಪಾಯಿ ಕೊಟ್ಟಿದಾರ, ಅದೇನ್ ಖುಷಿ ತಂದಿದೆ ನಿಮ್ಗ? 5 ಲಕ್ಷ ರೂಪಾಯಿ ಅಂದ್ರ ಈಗ 5ನೇ ಒಂದು ಭಾಗ ಅಂದ್ರೆ ಏನ್ ನಿಧಿ ಕೊಟ್ಟಿದ್ರಿ ನೀವು ಸರ್ಕಾರಕ್ಕೆ ವಾಪಸ್ ಒಪ್ಸಿದ್ರಲ್ಲ, ಅದರ 5ನೇ ಒಂದು ಭಾಗ ಕೊಡ್ಲಾಗುತ್ತೆ, ಅದು ಕಾನೂನು ಇದಾವೆ, ಕೆಲವೊಂದಿಷ್ಟು ರೂಲ್ಸ್ ಇದಾವೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಈಗ ಸರ್ಕಾರ ಕೇವಲ 5 ಲಕ್ಷ ರೂಪಾಯಿಯನ್ನ ಘೋಷಣೆ ಮಾಡಿದೆ ಈಗ ಸರ್ಕಾರ ನಿಮ್ಗ ಬಹುಮಾನದ ರೀತಿ ಒಳಗ. ಇದು ಎಷ್ಟರ ಮಟ್ಟಿಗೆ ನಿಮ್ಗ ಸಮಾಧಾನ ಇದೆ ಅಂತ? 5 ಲಕ್ಷ ರೂಪಾಯಿ ಒಬ್ಬರಿಗೆ ಹೋಗ 500 ಒಂದಿನ 500 ರೂಪಾಯಿ ಒಬ್ಬರಿಗೆ ಎಲ್ಲ ನಮ್ದು. ಅಲ್ಲ, ಈಗ ನಿಮ್ಗ ಉದ್ಯೋಗನೂ ಕೊಟ್ಟಿದ್ದಾರೆ, ನಿವೇಶನ ಕೊಟ್ಟಿದ್ದಾರೆ, ಜೊತೆಗೆ 5 ಲಕ್ಷ ರೂಪಾಯಿ ಹೆಚ್ಚುವರಿಯಾಗಿ ಕೊಟ್ಟಿದ್ದಾರೆ. ಅಂದ್ರೆ ಇನ್ನೂ ಎಷ್ಟು ಬೇಕು, ಏನ್ ಬೇಕಂತ ಹೇಳ್ತೀರಿ ಈಗ? ಅದು ಮನಿ ಎಷ್ಟು ಅದು ಸಲ ಬಸ್ಸ ಕೊಡ್ರಿ, ನನ್ಗೆ ಎಷ್ಟಿನ ಬೇಡ, ತಾವ ಕೊಡ್ರಿ, ಕೊಡ್ರಿ, ನನ್ಗೆ ಎಷ್ಟಿನ ಬೇಡ, ನನ್ ಮನಿ ಎಷ್ಟು ನನ್ಗೆ ಎಷ್ಟಿನ ಬೇಡ. ಪ್ರಜ್ವಲ್ ಅವರ ಅಜ್ಜಿ ಕೂಡ ಇದ್ದಾರೆ, ಅಜ್ಜಿನೂ ಮಾತಾಡ್ತೀನಿ. ಅಮ್ಮ, ಇವತ್ತು ವಿಶೇಷವಾಗಿ ಸನ್ಮಾನ ಮಾಡಿದ್ದಾರೆ, ನೀವು ಸಾಕಷ್ಟು ಗೊಂದಲಕ್ಕೀಡಾಗಿದ್ರಿ, ಚಿಂತೆಗೊಳಗಾಗಿದ್ರಿ, ಏನಾಗುತ್ತೋ ಏನಿಲ್ಲ ಅಂತ ಹೇಳಿ. ಇವತ್ತು ಸನ್ಮಾನ ಮಾಡಿದರೆ, ನೀವು ಅನ್ಕೊಂಡಂಗೆ ಕೆಲವೊಂದಿಷ್ಟು ಬಹುಮಾನ ಕೊಟ್ಟಿದ್ದಾರೆ, ಏನ್ ಹೇಳ್ತಿ ಇವತ್ತು? ಆದ್ರೆ ನಮ್ಗ 5 ಲಕ್ಷ ಅಂದ್ರೆ ಸ್ವಲ್ಪ ನಮ್ಗ ಆಗುದಿಲ್ಲ ನರ್ಕ. ನಾವು ಏನೋ 10-15 ಕೊಡ್ಬೋದು, ನಮ್ಮನ್ನ ಇಷ್ಟ ಆಸೆ ಇದ್ರಿ. 15 ಆದ್ರ ಈ ಮನಿಗೆ ಹಾಕತ್ರಿ. ಈಗ ಹೆಂಗ್ ಹಾಕತಿ ಬರೇ ಅದ್ರ ಸಂಬಂಧ ಯಾಕ ಒಂದ್ ಸ್ವಲ್ಪ ನಮ್ಗ ದೋಟ ಅವ್ರು ನಮ್ಗೊಂದ್ ಸ್ವಲ್ಪ ಏನು ಅಂದ್ರೆ ಮನಿ ಹಾಕತ್ರಿ. ಈಗ ಕಾಲದಾಗ ಹೆಂಗ್ ಮನಿ ಹಾಕತಿ ಆಗುದಿಲ್ಲ, ಅದಕ್ಕ ಹಿಂಗ ಅಂತ ಹೇಳ್ತೀವ್ರಿ ನಾವು. ಏನ್ ಮಿನಿಸ್ಟರ್ನ ಕೇಳ್ತಿರನ, ಜಿಲ್ಲಾಡಳಿತ ಕೇಳ್ತಿರನ ಇದನ್ನ? ಮತ್ತೆ ಅವ್ರು ನಮ್ಮ ಸಿದ್ದು ಪಾಟೀಲ್ ಎಲ್ಲ ಹೇಳಿವ್ರಿ ನಾವು. ಅವ್ರು ಇದನ್ನ ಅವ್ರಿಗೆ ಬಿಟ್ಟಿದ್ರಿ, ಅವ್ರು ಒಪ್ಪಿಕೊಂಡ್ರಂತ ನಾವು ಮಾಡಿವ್ರಿ. ಮತ್ತೀಗ 5 ಲಕ್ಷದಿಂದ ಆಗೋದಿಲ್ಲ ಅಂತ ನಮ್ಮ ಅವ್ರ ಕಲ್ಪನೆ. ಅವ್ರ ಮಾವ ಅವರು ಕೂಡ ಇದಾರೆ, ಪ್ರಜ್ವಲ್ ರೀತಿ ಅವ್ರ ಮಾವ. ಏನ್ ಹೇಳ್ತೀರಿ ಇವತ್ತು ನೀವು? ಅವ್ರ ತಾಯಿ ಅವ್ರು ಹೇಳ್ತಾರೆ, ಅಜ್ಜಿ ಅವ್ರು ಹೇಳ್ತಾರೆ 5 ಲಕ್ಷ ರೂಪಾಯಿ ಬಹುಮಾನ ಸಾಲೋದಿಲ್ಲ, ಮನೆ ಕಟ್ಟಕೊಳಕ್ ಆಗೋದಿಲ್ಲ ಅಂತ ಹೇಳ್ತಾ ಇದಾರೆ. ಏನ್ ಹೇಳ್ತೀರಿ? ಇನ್ನೊಂದು ಸೆನ್ಸಸ್ ಮಾಡ್ರಿ ಅಂತ ಇಷ್ಟ ಕೇಳ್ತಾರೆ. ಈಗ ಅಷ್ಟು 5 ಲಕ್ಷ ರೂಪಾಯಿದಾಗ ಏನೂ ಆಗಲ್ರಿ, ಮನಿ ಆಗೋದಿಲ್ಲ. ಅದು ಆ ಉದ್ದೇಶಕ್ಕೆ ಬೇಕು. ಏನ್ ಹೇಳ್ತೀರಿ? ಈಗ 5ನೇ ಒಂದು ಭಾಗದಷ್ಟು ಬಹುಮಾನ ಕೊಡ್ಬೇಕಂತ ಹೇಳಿ ಈ ತರ ಎಲ್ಲ ವಿಚಾರಗಳಿತ್ತು. ಆದ್ರೆ ಈ ತರ ಇದ್ದಾಗ ನಿಮ್ಗೆ ಕೇವಲ 5 ಲಕ್ಷ ರೂಪಾಯಿ ಕೊಟ್ಟರು, ಉದ್ಯೋಗ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಅವ್ರಿಗೆ ಉದ್ಯೋಗ ಆದೇಶ ಪತ್ರನ ಕೊಟ್ಟಿದ್ದಾರೆ, ಮತ್ತೆ ನಿಮ್ಗೆ ನಿವೇಶನ ಕೊಟ್ಟಿದ್ದಾರೆ. ಹೆಚ್ಚುವರಿಯಾಗಿ ಈ ತರ ಬೇಕಾದಾಗ ಏನ್ ಅನ್ಸುತ್ತೆ ಈಗ ಸರ್ಕಾರ ಈ ತರ ಘೋಷಣೆ ಮಾಡಿದಾಗ? ಉಳ್ಕಿದ್ದು ಸರಿ ಅನ್ಸುತ್ರಿ. ಈ ಮನಿದ್ರ ಇದು ಮಾಡ್ಯಾರ ಈಗ. ಮನಿ 5 ಲಕ್ಷ ರೂಪಾಯಿದಾಗ ಯಾವ್ದು ಆಗೋದಿಲ್ಲ ಈಗ. ಆಗೋದಿಲ್ಲ. ಈಗ ಎಲ್ಲ ದುಬಾರಿ ಇದ್ರೆ ಈಗ ಅದ್ರ ಸಲ ಇನ್ನೊಂದು. ಈಗ ಏನು ಲಕ್ಕುಂಡಿಯ ಪ್ರಾಧಿಕಾರ ಸದಸ್ಯರು ಕೂಡ ಇದ್ದಾರೆ, ಆ ಊರಿನ ಮುಖಂಡರು ಕೂಡ. ಸರ್, ಈಗ ಅವ್ರು ಹೇಳ್ತಾ ಇದಾರೆ 5 ಲಕ್ಷ ರೂಪಾಯಿ ಸರ್ಕಾರದಿಂದ ಏನು ಘೋಷಣೆ ಮಾಡಿದೆ ಅದು ಸಾಕಾಗ್ತಿಲ್ಲ, ಮನೆ ಕಟ್ಟಿಕೊಳ್ಳಕ್ ಆಗೋದಿಲ್ಲ ಅಂತ ಹೇಳಿ. ನೀವು ಹೇಳಿದ್ರಿ ಭಾಷಣ ಮಾಡುವಾಗ ಅವ್ರಿಗೆ 5ನೇ ಒಂದು ಭಾಗದಷ್ಟು ಅವ್ರಿಗೆ ಏನು ಬಹುಮಾನ ಕೊಡಿಸೋಷ್ಟು ನನ್ನ ಜವಾಬ್ದಾರಿ ಅನ್ನುವಂತ ಹೇಳಿಕೆ ಹೇಳಿದ್ರಿ. ಇವತ್ತು ಏನ್ ಹೇಳ್ತೀರಿ ಆ ಕುಟುಂಬಕ್ಕೆ? ಇವತ್ತು ಈಗೇನು ಇನ್ನೂ ಬಹುಮಾನ ಘೋಷಣೆ ಮಾಡಿಲ್ಲ. ಇದು ಬರೀ ಅವರಿಗೆ ಪ್ರಾಮಾಣಿಕತೆಗೆ ಕೊಟ್ಟಂತ ಗೌರವ. ಇದು ಇನ್ನೂ ಬಹುಮಾನ ಘೋಷಣೆ ಮಾಡಿಲ್ಲ. ಬಹುಮಾನ ಅದು ಸಪರೇಟ್ ಬರುತ್ತೆ. ಇದು ಅವರ ಪ್ರಾಮಾಣಿಕತೆಗೆ ಮೆಚ್ಚಿ ಸರ್ಕಾರದ ಜವಾಬ್ದಾರಿ ಇತ್ತು, ಅದನ್ನು ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ನಿವೇಶನ 5 ಲಕ್ಷ ರೂಪಾಯಿ ಬಹುಮಾನ, ಆಮೇಲೆ ಒಂದು
ಉದ್ಯೋಗ ಇಷ್ಟೆಲ್ಲ ಅವ್ರಿಗೆ ಮಾಡಿದಾರೆ. ಬಹುಮಾನ ಇನ್ನು ಕೆಲವೇ ದಿನಗಳಲ್ಲಿ ಬಹುಮಾನನೂ ಅವ್ರಿಗೆ ಸಿಗುತ್ತೆ ಸರ್. ಸಪರೇಟ್ ಆಗಿ ಅದೊಂದು ಬಹುಮಾನ ಬೇರೆ ಇದೆ ಹಂಗಾದ್ರೆ. ಕಾನೂನುಬದ್ಧವಾಗಿ ಏನು ಅವ್ರಿಗೆ ಸಲ್ಲಿಸ್ಬೇಕು ಅದು ಸಪರೇಟ್ ಬರುತ್ತೆ. ಇದು ಸರ್ಕಾರದಿಂದ ಕೊಟ್ಟಂತ ಗೌರವ ಅವರಿಗೆ. ಇವತ್ತು ಏನು ಗಣರಾಜ್ಯೋತ್ಸವ ಹಿನ್ನೆಲೆ ಒಳಗ ಏನ್ ಅವ್ರಿಗೆ ಸನ್ಮಾನ ಗೌರವ ಕೊಡಬೇಕಾಗಿತ್ತು, ಆ ರೀತಿ ಒಳಗ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರೆ ಅಷ್ಟೇ. ಈ ಗಣರಾಜ್ಯೋತ್ಸವ ದಿವಸ ಏನ್ ನಮ್ಮ ಲಕ್ಕುಂಡಿಗೆ ಬಂದು ಮಾನ್ಯ ಸಚಿವರಾದಂತ ಎಚ್ ಕೆ ಪಾಟೀಲ್ ಸಾಹೇಬರು ಭೇಟಿ ಕೊಟ್ಟು ಏನು ಒಂದು ಅವರಿಗೆ ಭರವಸೆ ನೀಡಿದ್ರು, ನಿಮ್ಗೆ ಜಗಾನು ಕೊಡ್ತೀವಿ, ಮನಿ ಕಟ್ಟಕ ರೊಕ್ಕನೂ ಕೊಡ್ತೀವಿ, ಹೊಳ್ಳಿ ಅವರು ಉದ್ಯೋಗ ಕೇಳಿದ್ರು, ಅದ್ರ ಪ್ರಕಾರವಾಗಿ ಉದ್ಯೋಗನೂ ಕೊಟ್ರು. ಈಗೇನದು ಮುಂದೆ ಬಹುಮಾನ ಏನು ಕಾನೂನು ಸ್ವಲ್ಪ ಕ್ಲಿಯರ್ ಆಗಿ ಬಂದಿಂದ ಬಹುಮಾನ ಕೂಡ ಮಾನ್ಯ ಸಚಿವರು ಬಹುಮಾನ ಕೂಡ ಸಪರೇಟ್ ಆಗಿ ಘೋಷಣೆ ಮಾಡಿಸ್ತಾರೆ. ಈಗ ಆ ಕುಟುಂಬ ಒಂದ್ ರೀತಿ ಆತಂಕದೊಳಗಿದೆ. ಅಂದ್ರೆ ಏನಾಗುತ್ತೆ ಅಂದ್ರೆ ಕೆಲವೇ ಸ್ವಲ್ಪ ಹಣ ಸಿಕ್ತು ಅಂತೇಳಿ ಆ ಕುಟುಂಬಕ್ಕೆ ಏನ್ ಹೇಳ್ತೀರಿ ಈ ನ್ಯೂಸ್ ಫಸ್ಟ್ ಮೂಲಕ? ಆತಂಕ ಪಡೋದೇನಿಲ್ಲ, ಇಷ್ಟೆಲ್ಲ ಸಿಕ್ಕಿದೆ, ಆತಂಕ ಏನ್ ಪಡುವಂತದ್ದು ಏನಿಲ್ಲ. ನಾವೆಲ್ಲ ಊರಿನ ಹಿರಿಯರು ಇರ್ತೀವಿ, ಮಾನ್ಯ ಸಚಿವರ ಜೊತೆ ಮಾತಾಡಿ ಬಹುಮಾನನೂ ಕೊಡ್ಸಿದ್ರೆ ಅವ್ರಿಗೇನು ಆತಂಕ ಏನಿಲ್ಲ. ಇಷ್ಟೆಲ್ಲ ಸಿಕ್ಕೈತಿ, ಆತಂಕ ಏನಿಲ್ಲ ಸರ್. ಇದಿಷ್ಟು ಏನು ಲಕ್ಕುಂಡಿ ಪ್ರಾಧಿಕಾರದ ಸದಸ್ಯರಾಗಿರುವಂತ ಏನು ಸಿದ್ದು ಪಾಟೀಲ್ ಅವ್ರ ಮಾತು. ಜೊತೆಗೆ ಆ ಕುಟುಂಬ ಕೂಡ ಏನು 5 ಲಕ್ಷ ರೂಪಾಯಿ ಸಾಲೋದಿಲ್ಲ, ನಮ್ಗೆ ಇನ್ನೂ ಹೆಚ್ಚುವರಿ ಹಣ ಬೇಕಂತೇಳಿ ಒತ್ತಾಯ ಮಾಡ್ತಿದ್ರು. ಈಗ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಇದು ಕೇವಲ ಇವತ್ತು ಸರ್ಕಾರದಿಂದ ಮಾಡಿರುವಂತಹ ಸನ್ಮಾನ. ಅವರಿಗೆ ವಿಶೇಷವಾಗಿ ನಿಧಿ ಕೊಟ್ಟಿರೋದಕ್ಕೆ ವಿಶೇಷವಾದಂತ ಇನ್ನು ಗೌರವ ಸಪರೇಟ್ ಆಗಿರುತ್ತೆ ಅನ್ನುವಂತ ಮಾತನ್ನ ಹೇಳ್ತಿದ್ರೆ. ಸುರೇಶ್ ಕಡ್ಲಿಬಿಟ್ಟಿ, ನ್ಯೂಸ್ ಫಸ್ಟ್, ಗದಗ್.